ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಸ್ಫೋಟದ ತನಿಖೆ ತೀವ್ರಗೊಂಡಿರುವಂತದ್ದು. ಈಗಾಗಲೇ ಹರಿಯಾಣ ಕಾಶ್ಮೀರದಲ್ಲೂ ಕೂಡ ಉಗ್ರರ ಬೇಟೆ ಕೂಡ ಶುರುವಾಗಿದೆ. ಅಡಗಿ ಕೂತಿರೋ ಉಗ್ರರನ್ನ ಹುಡುಕಿ ಬೇಟೆಯನ್ನ ಆಡ್ತಾ ಇದ್ದಾರೆ. ಇನ್ನು ನಿನ್ನೆ ಸಂಜೆ 6:52ರ ಸುಮಾರಿಗೆ ಕೆಂಪುಕೋಟೆಯ ಬಳಿ ಸಾಕಷ್ಟು ಕಾರ್ ಬ್ಲಾಸ್ಟ್ ಆಗಿರುವಂತದ್ದು. ಅಡಗಿ ಕೂತಿರೋ ಉಗ್ರರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಹುಡುಕಿ ಬೇಟೆಯನ್ನ ಆಡ್ತಾ ಇದ್ದಾರೆ. ಹರಿಯಾಣದ ಫರೀದಾಬಾದ್ನಲ್ಲೇ ಸ್ಫೋಟಕಗಳನ್ನ ಪತ್ತೆ ಹಚ್ಚಿ ಈಗಾಗಲೇ ಸೇನಾ ಪಡೆ ವಶಪಡಿಸಿಕೊಂಡಿದೆ. ವೈದ್ಯರಾಗಿದ್ದುಕೊಂಡೇ ಉಗ್ರ ಕೃತ್ಯ ಎಸಗ್ತಾ ಇದ್ದವರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಶೀಘ್ರವೇ ದೆಹಲಿ ಬ್ಲಾಸ್ಟ್ ರೂವಾರಿಗಳಿಗೂ ಕೂಡ ಈಗ ಇಂಚಿಂಚು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಸ್ಫೋಟದ ತನಿಖೆ ಬಹಳಷ್ಟು ತೀವ್ರಗೊಂಡಿರುವಂತದ್ದು. ನಿನ್ನೆ ಸಂಜೆ 6:52ರ ಸುಮಾರಿಗೆ ದೆಹಲಿಯ ಕೆಂಪುಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ಆಗಿರುವಂತದ್ದು. ಈ ಕಾರ್ ಬ್ಲಾಸ್ಟ್ಗೆ ಸಾಕಷ್ಟು ಜನರು ಕೂಡ ಸಾವಿಗೀಡಾಗಿದ್ದಾರೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಸ್ಫೋಟಕಗಳನ್ನ ಪತ್ತೆ ಹಚ್ಚಿ ವಶಪಡಿಸಿಕೊಂಡಿರುವಂತದ್ದು. ವೈದ್ಯರಾಗಿದ್ದುಕೊಂಡೇ ಉಗ್ರ ಕೃತ್ಯವನ್ನ ಎಸಗ್ತಾ ಇದ್ದವರನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ದೆಹಲಿ ಸ್ಫೋಟದ ಇಂಚಿಂಚು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು. ಶೀಘ್ರವೇ ದೆಹಲಿ ಬ್ಲಾಸ್ಟ್ ರೂವಾರಿಗಳಿಗೂ ಕೂಡ ಕಾದಿದೆಯ ಭೀಕರ ಶಿಕ್ಷೆ. ಇನ್ನು ಸ್ಫೋಟಕ್ಕೆ ಕಾರು ಬೈಕ್ಗಳು ಕೂಡ ದಗದಗ ಹೊತ್ತಿ ಉರಿದಿದೆ. ದೆಹಲಿಯಲ್ಲಿ ಭೀಕರ ಸ್ಫೋಟದ ಬೆನ್ನಲ್ಲೇ ಮೋದಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇಂದು ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ದೆಹಲಿಯಲ್ಲಿ ಭೀಕರ ಸ್ಫೋಟದ ಬೆನ್ನಲ್ಲೇ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಇಂದು ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿರುವಂತದ್ದು. ಭೂತಾನ್ನಿಂದ ವಾಪಸ್ ಆಗ್ತಾ ಇದ್ದಂತೆ ಈಗಾಗಲೇ ಮೋದಿ ಸಭೆಯನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇಂದು ಸಂಜೆ 5:30ಕ್ಕೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಆಪರೇಷನ್ ಸಿಂಧೂರಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡ್ತಾರೆ. ಇದೀಗ ಮತ್ತೆ ಭದ್ರತಾ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ನರೇಂದ್ರ ಮೋದಿ ಅವರು. ರಾಜನಾಥ್ ಸಿಂಗ್ ಸೇರಿದಂತೆ ಸೇನಾ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು. ಪುಲ್ವಾಮಾ ದಾಳಿ ಬಳಿಕ ಮೋದಿ ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಆಪರೇಷನ್ ಸಿಂಧೂರ್ 2.0ಗೆ ಸೂಚನೆಯನ್ನ ನೀಡ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಇಂದಿನ ಮೋದಿ ಭದ್ರತಾ ಸಮಿತಿ ಸಭೆಯತ್ತ ಒಂದು ರೀತಿಯಾಗಿ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಇಂದು ಸಂಜೆ 5:30ರ ಸುಮಾರಿಗೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ ನಲ್ಲಿ ದೆಹಲಿ ಬ್ಲಾಸ್ಟ್ ಬಗ್ಗೆ ಕುರಿತು ಸಭೆಯನ್ನ ಮಾಡಲಿದ್ದಾರೆ. ರಾಜನಾಥ್ ಸಿಂಗ್ ಸೇರಿದಂತೆ ಇದರಲ್ಲಿ ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಲಿದ್ದಾರೆ. ಇದೀಗ ಮತ್ತೆ ಭದ್ರತಾ ಸಮಿತಿಯ ನರೇಂದ್ರ ಮೋದಿ ಅವರು ಸಭೆ ಕರೆದಿದ್ದಾರೆ. ಇನ್ನು ಈ ಸಭೆಯಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಚರ್ಚೆ ಆಗುತ್ತೆ.